ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇವತ್ತು ಬೆಳಿಗ್ಗೆ ಬೇಗ ಎದ್ದೇಳಬೇಕು ಅಂದ್ಕೊಂಡೆ, ಆದರೆ ಆಗಲೇ ಇಲ್ಲ. ನಾನು ಎದ್ದಿದ್ದು ಲೇಟಾಗಿತ್ತು. ಆ್ಯಕ್ಚುಲಿ ತುಂಬ ಲೇಟಾಗಿತ್ತು. ನಾನಿರೋದು ಅಮ್ಮ ಮನೇಲಾಗಿರೋದ್ರಿಂದ ಲೇಟಾಗಿದ್ದರೂ ನನಗೇನು ಟೆನ್ಷನ್ ಇಲ್ಲ. ಅಮ್ಮನೇ ಎಲ್ಲ ಕೆಲಸ ಮುಗಿಸಿ ಪೂಜೆನೂ ಸಹ ಮುಗಿಸಿದ್ದಾರೆ. ಹಾಗಾಗಿ ನನಗೆ ಬೇರೆ ಏನು ಕೆಲಸ ಇರಲಿಲ್ಲ. ಕೆಲಸ ಒಂದೇ, ತಿಂಡಿ ಮಾಡೋದೊಂದಾಗಿತ್ತು. ಆದರೆ ಎದ್ದಿದ್ದು ಲೇಟಾಗಿರೋದ್ರಿಂದ ಬೇಗ ಯಾವ ತಿಂಡಿ ಆಗುತ್ತೋ ಅಂತ ನೋಡಿ ಪಟಾಪಟ್ ಅಂತ ಟೊಮೊಟೊ ಬಾತ್ಗೆ ರೆಡಿ ಮಾಡಿದೆ. ಟೊಮೊಟೊ ಬಾತ್ ಮಾಡಿ ನಮ್ಮ ಮಗಳಿಗೂ ತಿನ್ನಿಸಿ ನಾನು ತಿನ್ಕೊಂಡು ಅವಳ ಜೊತೆ ಮಧ್ಯಾಹ್ನದವರೆಗೂ ಆಟ ಆಡಿಸ್ತಾ ಕಾಲ ಕಳೆದಿದ್ದಾಯಿತು. ನನ್ನ ಮಗಳ ಜೊತೆ ಆ ಟೈಮ್ ಕಳೀತಾ ಇದ್ದರೆ ಗೊತ್ತೇ ಆಗೋಲ್ಲ ಟೈಮ್ ಹೋಗೋದು. ನನ್ನ ಮಗಳು ಸಹ ಆಡ್ತಾ ಆಡ್ತಾ ಹಾಗೆ ಮಲ್ಕೊಂಡ್ಳು. ಅವಳು ಮಲಗಿದ ಮೇಲೆ ನಾನು ಸ್ವಲ್ಪ ಕೆಲಸ ಮುಗಿಸ್ಕೊಳ್ಳೋಣ ಅಂತ ನೋಡಿದ್ರೆ ಏನೂ ಕೆಲಸ ಮಾಡಿಲ್ಲ. ಲ್ಯಾಪ್ಟಾಪ್ನಲ್ಲಿ ಸ್ಟೋರ್ ಮಾಡಿಟ್ಟಿದ್ದು ಹಳೆ ಫೋಟೋಸ್ನೆಲ್ಲ ನೋಡ್ತಾ ನೋಡ್ತಾ ಒಂದು ಹಳೆ ಮೆಮೊರಿ ಕಣ್ಮುಂದೆ ಹಾಗೆ ಬಂದಂಗಾಯಿತು. ಅಷ್ಟರಲ್ಲಿ ನನ್ನ ಮಗಳು ಆಲ್ರೆಡಿ ಎದ್ದಿದ್ಲು. ಒಂದು ಸೆಕೆಂಡ್ ಕೂತಿದ್ದ ಜಾಗದಲ್ಲಿ ಕೂತ್ಕೊಳ್ಳಲ್ಲ, ನಿಂತಿದ್ದ ಜಾಗದಲ್ಲಿ ನಿಲ್ಲಲ್ಲ. ಆಟ ಆಡ್ತಿರೋದೆ, ಓಡಾಡ್ತಿರೋದೆ. ನನಗಂತೂ ಸಾಕಾಗಿ ಹೋಗುತ್ತೆ. ಸಂಜೆ ಎಷ್ಟು ಬೇಗ ಆಗುತ್ತೆ ಅನಿಸ್ಬಿಡುತ್ತೆ. ಯಾಕಂದರೆ ಎಲ್ಲರೂ ಮನೆಗೆ ಬರ್ತಾರೆ, ಅವರು ನೋಡ್ಕೊಂಡಿದ್ದಾಳೆ. ನೀರನ್ನೆಲ್ಲ ಚೆಲ್ಲಾಡಿ ನನಗೆ ಇನ್ನೊಂದು ಕೆಲಸ ಬೇರೆ ಕೊಟ್ಟಿದ್ದಾಳೆ. ಆದರೂ ಬೇಜಾರಂತ ಏನು ಅನಿಸಲ್ಲ. ಅವಳ ಜೊತೆ ಆಟ ಆಡ್ತಾ ಕಾಲ ಕಳೀತಾ ಇದ್ದರೆ ಟೈಮ್ ಹೋಗೋದಂತೂ ನನಗೆ ಗೊತ್ತಾಗಲ್ಲ. ಎಷ್ಟು ಬೇಗ ಟೈಮ್ ಆತಪ್ಪ ಅನಿಸುತ್ತೆ. ಸಂಜೆ ಆಗ್ತಾ ಆಗ್ತಾ ನನ್ನ ಮಗಳಿಗೂ ಹಸ್ವಾಯ್ತೇನೋ, ಅಳ್ತಾ ಇದ್ಲು. ಅವಳಿಗೆ ಊಟ ತಿನ್ನಿಸ್ಕೊಂಡು ಹಾಗೆ ಇನ್ನು ಸ್ವಲ್ಪ ಹೊತ್ತು ಆಟ ಆಡಿಸ್ತಾ ಸಂಜೆ ಆಗ್ತಿದ್ದಾಗೆ ಮಲ್ಕೊಂಡ್ಬಿಡ್ತಾಳೆ. ಅವಳು ಮಲಗಿದ ಮೇಲೆ ಒಂದು ರೌಂಡ್ ಸಂಜೆ ಕೆಲಸ ಏನೇನಿದೆ ಎಲ್ಲ ಮುಗಿಸ್ಕೊಂಡು ಕಸ ಎಲ್ಲ ನೀಟಾಗಿ ಗುಡಿಸಿ ಬಾಗಿಲು ತೊಳೆದು ದೇವರಿಗೊಂದು ಪೂಜೆ ಮಾಡಿ ಹಾಗೆ ಸಂಜೆ ಎಲ್ಲರೂ ಬರೋ ಟೈಮ್ಗೆ ಒಂದು ಕಪ್ ಕಾಫಿ ರೆಡಿ ಮಾಡ್ಕೊಂಡು ಕೊಡೋದು. ಹಾಗೆ ಒಂದು ಕಪ್ ಕಾಫಿ ಜೊತೆ ಈ ದಿನ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.